ಎಲ್ಲರೂ ಶಿವನ ದೇವಸ್ಥಾನಕ್ಕೆ ಹೋಗಿರ್ತೀರಾ, ಆದರೆ ಇವತ್ತು ನಾನು ಕರ್ಕೊಂಡು ಹೋಗ್ತಾ ಇರೋದು ವಿಶಿಷ್ಟವಾದ ಶಿವನ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನಂದ್ರೆ, ಇಲ್ಲಿನ ಶಿವನ ದೇವಸ್ಥಾನಕ್ಕೆ ಸುತ್ತಲೂ ಗೋಡೆಗಳೇ ಇರೋದಿಲ್ಲ, ಬದಲಾಗಿ ಆಲದ ಮರವೇ ಗೋಡೆಗಳಾಗಿ ಮಾಡ್ಕೊಂಡಿರುವಂಥ ಶಿವನ ದೇವಸ್ಥಾನದ ಎದುರು ನಾವಿವತ್ತು ಬಂದಿದ್ದೇವೆ. ಅದಕ್ಕೆ ಇಷ್ಟು ಕುತೂಹಲ ಬರ್ತಾ ಇದೆ. ಇನ್ನು ಈ ಜಾಗನ ತೋರಿಸ್ತೀನಿ, ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನನ್ನ ಜೊತೆನೆ ಹೆಜ್ಜೆ ಹಾಕಿ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ನೀವೇನು ನೋಡ್ತಾ ಇದ್ದೀರಾ, ಇದೇ ತುಳುನಾಡಿನ ಏಕೈಕ ತುಳುವೇಶ್ವರ ದೇವಸ್ಥಾನ. ಇಲ್ಲಿನ ಶಿವನ ದೇವಸ್ಥಾನಕ್ಕೆ ಗೋಡೆಗಳೇ ಇರೋದಿಲ್ಲ, ಬದಲಾಗಿ ಮರಗಳೇ ಗೋಡೆಗಳಾಗಿ ಮಾರ್ಪಾಡಾಗಿವೆ. ಈ ಬೃಹದಾಕಾರವಾದ ಆಲದ ಮರದ ಒಳಗಡೆ ಶಿವನನ್ನು ನೀವು ನೋಡಬಹುದು. ಆಲದ ಮರದ ಪೊಟರೆಯ ಒಳಗಡೆ ಕೂತಿದ್ದಾನೆ, ನೀವು ನೋಡ್ಬೋದು. ಈ ದೇವಸ್ಥಾನ ಇರೋದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬಸ್ರೂರು ಎನ್ನುವಂಥ ಒಂದು ಗ್ರಾಮದಲ್ಲಿ. ಈ ಬಸ್ರೂರು ಎನ್ನುವಂಥದ್ದು ಹಿಂದೆ ವಸು ಚಕ್ರವರ್ತಿ ಆಳಿದಂಥ ನಾಡು. ಇದನ್ನು ವಸುಪುರ ಅಂತ ಕರಿತಾ ಇದ್ರು. ಹಿಂದೆ ಶಿವಾಜಿ ಮಹಾರಾಜ ಇಲ್ಲಿಗೆ ಬಂದಂಥ ಉಲ್ಲೇಖಗಳು ನಮಗೆ ಸಿಗುತ್ತೆ. ಎದುರುಗಡೆ ಬರ್ತಾ ಇದ್ದಾಗೆ ಸಾಮಾನ್ಯವಾಗಿ ಎಲ್ಲ ಶಿವನ ದೇವಸ್ಥಾನದ ಎದುರುಗಡೆ ಶಿವನ ವಾಹನವಾದ ನಂದಿಯನ್ನ ಸ್ಥಾಪನೆ ಮಾಡಿರ್ತಾರೆ. ಇಲ್ಲೂ ಕೂಡ ನೀವು ಇದನ್ನ ನೋಡಬಹುದು. ನಂದಿ ಕಿವಿಲಿ ಏನಾದರೂ ಹೇಳಿದ್ರೆ ನಿಜ ಆಗತ್ತಂತೆ. ನೀವು ನೋಡ್ಬೋದು, ಈ ದೇವಸ್ಥಾನದ ಗರ್ಭಗುಡಿ ಯಾವುದೇ ರೀತಿಯ ಗೋಡೆಯಿಂದ ನಿರ್ಮಿತವಾಗಿಲ್ಲ, ಬದಲಾಗಿ ಆಲದ ಮರವೇ ದೇವರಿಗೆ ಗೋಡೆಗಳು ಹಾಗೂ ಮೇಲ್ಛಾವಣಿಯಾಗಿ ನಿರ್ಮಿತವಾಗಿದೆ. ನೋಡಿ, ಸೂರ್ಯನ ಬಿಸಿಲು ಹೇಗೆ ಆ ಕಡೆಯಿಂದ ಈ ಕಡೆ ಪಾಸ್ ಆಗ್ತಾ ಇದೆ ಅಂತ. ಎದುರುಗಡೆ ಬಂದರೆ ಒಂದು ತುಳಸಿ ಕಟ್ಟ ಸಿಗುತ್ತೆ. ದೇವರನ್ನು ನೇರವಾಗಿ ನೋಡಿದ್ರೆ ದೇವರಿಗೂ ಹಾಗೂ ಹೊರಗಡೆ ಇರುವ ನಂದಿಗೂ ಮುಖಾಮುಖಿ ದರ್ಶನವಾಗುತ್ತೆ. ಈ ದೇವಸ್ಥಾನಕ್ಕೆ 1000 ವರ್ಷಗಳ ಇತಿಹಾಸವಿದೆ. ಆ ಕಾಲದಲ್ಲಿ ಕಟ್ಟಿರುವಂಥ ಗೋಡೆಗಳು ಹೆಚ್ಚು ಕಮ್ಮಿ ಈ ಮರಕ್ಕೆ 200 ವರ್ಷಗಳ ಇತಿಹಾಸವಿದೆ. ಹಾಗಾದರೆ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದು ಯಾರು ಅಂತ ಈ ಸ್ಥಳೀಯರಿಗೂ ಸರಿಯಾಗಿ ಗೊತ್ತಿಲ್ಲ. ಅರ್ಚಕರು ಬಹುಶಃ ಎದುರು ಒಳಗಿಂದನೇ ಹೋಗ್ಬೇಕು ಅನ್ಸುತ್ತೆ, ಗೊತ್ತಿಲ್ಲ ನನಗೆ ಸರಿಯಾಗಿ. ಇಲ್ಲಿ ಯಾರೂ ಕಾಣ್ತಾ ಇಲ್ಲ. ಇಲ್ಲೇನು ತೋರ್ತಾ ಇದೆ ಪೊಟರೆ, ಅದ್ರ ಒಳಗಡೆ ಶಿವನನ್ನು ನೀವು ನೋಡ್ಬೋದು. ಶಿವನ ಲಿಂಗವಿದೆ ಅದ್ರ ಒಳಗಡೆ, ಕಾಣ್ತಾ ಇದೆ ಅಂದ್ಕೋತೀನಿ. ಇಲ್ಲಿಂದನೂ ಕ್ಲಿಯರಾಗಿ ಕಾಣಿಸುತ್ತೆ ದೇವರು. ಸುತ್ತಲೂ ಆಲದ ಮರದಿಂದನೇ ತುಂಬಿದೆ. ಒಳಗಡೆ ದೇವರಿದೆ. ಬರೀ ಈ ದ್ವಾರ ಇಲ್ಲೇನು ಕಾಣ್ತಾ ಇದೆ ಪೊಟರೆ ಥರ, ಅದ್ರ ಒಳಗಡೆ ಮಾತ್ರ ಹೋಗಿ ದೇವರನ್ನ ದರ್ಶನ ಪಡೆಯೋಕ್ಕೆ ಸಾಧ್ಯ. ಇನ್ನೂ ಹೆಚ್ಚಿನ ಮಾಹಿತಿ ಪಡೆಯೋದಕ್ಕಾಗಿ ಇಲ್ಲಿನ ಅರ್ಚಕರ ಹತ್ರ ಕೇಳಿದೆ. ಅವಾಗ ಬರ್ತೀನಿ, ಬಂದು ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ವೆಯ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ಇಲ್ಲ ಸರ್, ಇದ್ರದ್ದೆಲ್ಲ ಮಾಡಿದೆ, ಸರೌಂಡಿಂಗ್ ಇದೆಲ್ಲ ಮತ್ತು ಹೋಗ್ಬೋದಾ? ತೊಂದರೆ ಇಲ್ವಾ? ಅದ್ರ ಬಗ್ಗೆ ಇತಿಹಾಸ ಒಂದು ಸ್ವಲ್ಪ ಕೇಳುವ ಅಂತ ನಿಮ್ಮ ಹತ್ರ. ಅಲ್ಲ, ಅದು ನಿಮ್ಮ ಬಾಯಿಂದ ಬಂದ್ರಂದು ನಾವು ಹೇಳೋದಿಲ್ಲ. ಹೌದಾ? ನೀವು ಇದು ಮಾಡಿ ವಿಡಿಯೋ ಮಾಡ್ಬೋದಾ? ತೊಂದರೆ ಇಲ್ಲಲ್ಲ? ಸರಿ ಸರಿ, ಥ್ಯಾಂಕ್ಸ್. ಸಿರಿಯಾರಾ? ಹಾಂ. ಅಂದರೆ ಯಾವ ರಾಜರ ಕಾಲದ ಗೊತ್ತಾ ಇದು? ಅಂದರೆ ಚೋಳರು ಆ ಥರ? 1000 ವರ್ಷಕ್ಕಿಂತ ಹಿಂದೆ. ಒಂದು ವರ್ಷ? ಹೌದಾ? ಮರ ಆಗಿ ಒಂದು 200 ವರ್ಷ ಆಗಿದೆ. ಹೌದಲ್ಲ?
ಸುಮಾರು ವರ್ಷದ ಹಿಂದಿನ ಇತಿಹಾಸ ಇತ್ತಲ್ಲ. ವರ್ಷದಿಂದ ದೇವಸ್ಥಾನ ಇದ್ದಿದ್ದಕ್ಕೆ ಒಂದು ರೆಕಾರ್ಡ್ ಇದೆ ಅಷ್ಟೇ. ಹಾಂ ಹಾಂ ಹಾಂ. 1000 ವರ್ಷದಿಂದ ಹಿಂದೆ. ಈಗ ನಿತ್ಯ ಪೂಜೆ ಆಗ್ತದೆ ಬೆಳಿಗ್ಗೆ ಶಿವರಾತ್ರಿ ದಿನ ಫುಲ್ ಪೂಜೆ ಇದೆ. ಹಾಂ ಹಾಂ. ಹೋಗ್ಬೋದಾ? ಹೋಗ್ಬೇಕು. ನೀವು ನೋಡ್ಬೋದು, ಒಳಗಡೆ ಬಂದಿದ್ದೀನಿ. ಸುತ್ತಲೂ ಆಲದ ಮರವೇ ಇದೆ. ಇಲ್ಲಿ ಕುಂದ್ರ ಲಿಂಗ. ಸುತ್ತ ನೋಡ್ಬೋದು ನೀವು, ಆಲದ ಮರನೇ ಇದೆ. ಮಧ್ಯ ದೇವರ ಲಿಂಗವನ್ನು ಕಾಣಬಹುದು. ಟಾರ್ಚ್ ಹಾಕ್ಬೋದಾ? ನೀವೆಲ್ಲೇನು ನೋಡ್ತಾ ಇದ್ದೀರಾ, ಇದು ನಂದಿ ವಿಗ್ರಹ. ಒಳಗಡೆ ಇದೆ ಅನ್ಸುತ್ತೆ. ಬರೀ ತಲೆ ಮಾತ್ರ ಕಾಣ್ತಾ ಇದಲ್ಲ, ಅದ್ರ ಮೇಲ್ಗಡೆ ಇದು ಬೆಳೆದಿದೆ. ಬನ್ನಿ ಅದರ ಹೊರಗಡೆ ಹೋಗೋಣ. ಥ್ಯಾಂಕ್ಸ್ ಸರ್. ಒಳಗಡೆ ಪಾಸಿಟಿವ್ ಎನರ್ಜಿ ಸ್ವಲ್ಪ ಜಾಸ್ತಿ ಇತ್ತು ಅಲ್ಲ, ಕರೆಕ್ಟ್. ಹಾಂ ಕರೆಕ್ಟ್. ಇದು ಸ್ವಲ್ಪ ಸೆಕೆ ಆದಂಗೆ ಆಗ್ತದೆ. ಒಳಗಡೆ ಕೂಲ್ ಇತ್ತವಳೆ. ಮತ್ತು ಮಳೆ ಎಲ್ಲ ಬಿಸಿಲೆಲ್ಲ ಬತ್ತೇ ಇಲ್ಲ. ತುಂಬ ಮಳೆ ಬಂದು ತುಂಬ ಹೊತ್ತು ಮಳೆ ಬಂದು ಒಳಗೆ ನೀರು ಬತ್ತು ಸರ್. ಹೌದಾ? ಬಿಸಿಲು ಬೀಳುದೇ ಇಲ್ಲ ಒಳಗೆ. ಅಲ್ಲ, ಕರೆಕ್ಟ್. ಒಂದು ತಾಂಬೂಲ ಪ್ರಶ್ನೆ ಮರ ಕೊಡೋದಕ್ಕೆ ಇದು ಬರಲಿಲ್ಲ. ಹೌದಾ? ಮರ ಇರ್ಬೇಕಂತ ಆಯ್ತು. ಮರ ಇರಬೇಕಂದ್ರೆ ಮರ ಇದ್ದು ನೀವು ಬೇರೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡೋದಾದ್ರೆ ಮಾಡಿ ಮರ ತೆಗಿಲಿಕ್ಕೆ ಇದೆ. ಹೌದಾ? ಮತ್ತೆ ಅಷ್ಟಮಂಗಲದಲ್ಲಿ ಕೇಳಿ. ಹಾಂ ಹಾಂ ಹಾಂ. ಅಂದರೆ ಜೀರ್ಣೋದ್ಧಾರ ಆಗತ್ತೆ ಇನ್ನು. ಈಗ ಜೀರ್ಣೋದ್ಧಾರದ ಬಗ್ಗೆ ಮೊನ್ನೆ ಒಂದು ಪ್ರಶ್ನೆ ಚಿಹ್ನೆ ಮಾಡಿದೆ. ಹಾಂ. ನೋಡ್ಬೇಕು ಅಂತ ಅಲ್ಲ, ದೇವರಿಗೆ ಯಾವಾಗ ಬೇಕನ್ಸೋದು ಅವಾಗ ಮಾಡಿಸ್ಕೊಂತಾರೆ ಅವರೇ. ತುಂಬ ಸರಿ ಟ್ರೈ ಮಾಡಿ ಆಗಲಿಲ್ಲ. ಹೌದಾ? ಟೈಮ್ ಬಂದಾಗುತ್ತೆ ಅನ್ನೋದು ಇಲ್ಲಿಗೆ. ಹ್ಞೂ ಹ್ಞೂ. ಸರಿ ಆಯ್ತು, ಹಂಗಾರೆ ಮತ್ತೆ. ಥ್ಯಾಂಕ್ಸ್. ರಂಜನ್ ಅಂತ. ನೋಡಿದ್ರಲ್ಲ ಗುರುಗಳ, ಇದಿಷ್ಟು ತುಳುವೇಶ್ವರ ದೇವಸ್ಥಾನ ಬಸರೂರಿನ ಬಗ್ಗೆ. ಇನ್ನೂ ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ.